ನಮಸ್ಕಾರ. 45 ಸಿನಿಮಾನ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇದೊಂಥರ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಆ ಥರದಲ್ಲಿ ನಮ್ಮ ಪ್ರೀತಿಯ ಅರ್ಜುನ್ ಜನ್ಯ ಅವರು ಕತೆ ಬರೆದು ಚಿತ್ರಕಥೆ ಮಾಡಿ ಡೈರೆಕ್ಷನ್ ಮಾಡಿರೋ ರೀತಿನೇ ಅದ್ಭುತ ಅಂತ ಹೇಳ್ಬೋದು. ಆ್ಯಂಡ್ ಯಾವ ಥರ ಇದೆ ಅಂತಂದರೆ ಅದನ್ನು ನೀವು ನೋಡಿಬಿಟ್ಟೇ ತಿಳ್ಕೊಬೇಕು. ಹೇಳಿದ್ರೆ ಅದು ಅರ್ಥ ಖಂಡಿತ ಆಗಲ್ಲ. ಒಂದು ಇಡೀ ಜೀವನದ ಫಿಲಾಸಫಿ ಏನಿದೆ, ನಾವು ಯಾಕೆ ಬದುಕಿದ್ದೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು, ನಮ್ಮ ಕರ್ಮಗಳೇನು, ಯಾವ ರೀತಿ ನಮ್ಮ ಜೀವನನ ನಡೆಸಬೇಕು ಅನ್ನೋ ಎಲ್ಲವನ್ನು ನಮ್ಮ ಶಿವಣ್ಣ ಪಾತ್ರಧಾರೆಯ ಮುಖಾಂತರ ಶಿವಪ್ಪ ಆಗಿರ್ಬೋದು, ಉಪೇಂದ್ರ ಅವರ ರಾಯಪ್ಪ ಇರ್ಬೋದು, ಮತ್ತು ರಾಜ್ ಬಿ ಶೆಟ್ಟಿಯ ವಿನಯ್ ಅನ್ನೋಂಥ ಪಾತ್ರ ಇರ್ಬೋದು, ಅವು ಇಡೀ ಜೀವನ ಹೇಗಿರಬೇಕು, ಯಾವ ಥರ ನಾವು ಬಾಳಬೇಕು, ಆ ಫಿಲಾಸಫಿ ಏನಿದೆ ಅದನ್ನು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಿಂದ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಆ್ಯಂಡ್ ರೆಡ್ಡಿ ಸರ್ ಅವ್ರಿಗೂ ನಿಜವಾಗ್ಲೂ ಕಂಗ್ರ್ಯಾಚುಲೇಟ್ ಮಾಡಬೇಕು. ಅಮೇಝಿಂಗ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮೆಲ್ಲರ ಕಡೆಯಿಂದ ಒಂದೇ ಒಂದು ಗಿಫ್ಟ್ ಕೊಡ್ಬೋದು, ಏನು ಅಂದರೆ ನಾವೆಲ್ಲರೂ ನೋಡ್ಬೇಕು ಸಿನಿಮಾನ. ಅಮೇಝಿಂಗ್ ಆಗಿದೆ. ಡೋಂಟ್ ಮಿಸ್ ದಿಸ್. ನಮಗಂತೂ ಸಿಕ್ಕಾಬಟ್ಟೆ ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಕೊನೆ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರಂತೂ. ಶಿವನ ಅವತಾರನ, ನಮ್ಮ ಶಿವಣ್ಣನ ಅವತಾರನ, ಉಪೇಂದ್ರ ಅವರ ಎಷ್ಟು ವೈಲ್ಡ್ ಆಗಿರ್ಬೋದು ಅನ್ನೋದನ್ನು, ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರ ಇನ್ನೋಸೆನ್ಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ರೆಕಾರ್ಡಿಂಗ್. ಪ್ಲೀಸ್ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ನೀವು ಹೋಗಬೇಕಾದ್ರೆ ಸಿಕ್ಕಾಬಟ್ಟೆ ಕಲ್ತ್ಕೊಂಡು ಹೋಗ್ತೀರಾ. ಲೈಫಲ್ಲಿ ಹೆಂಗಿರಬೇಕು ಅನ್ನೋದನ್ನು ತಿಳ್ಕೊಂಡು ಹೋಗ್ತೀರಾ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.